ವೀಕ್ಷಕರೇ, ಮನುಷ್ಯ ಈ ಸಮಾಜದಲ್ಲಿ ಬದುಕಲು ಕೆಲಸ ಮಾಡೋದು ಅನಿವಾರ್ಯ. ಅದಕ್ಕೆ ಅಲ್ವಾ ನಮ್ಮ ಹಿರಿಯರು ಕಾಯಕವೇ ಕೈಲಾಸ ಅಂತ ಹೇಳಿರೋದು. ಆದ್ರೆ ಆಧುನಿಕ ತಂತ್ರಜ್ಞಾನ ದುಡಿಮೆದಾರರ ದುಡಿಮೆ ಮೇಲೆ ವಕ್ರದೃಷ್ಟಿ ಬೀರುತ್ತಿದೆ ಅಂತಾನೆ ಹೇಳಬಹುದು. ಹೌದು, ಕೈಗಾರಿಕಾ ರಂಗ ಪ್ರವೇಶಿಸಿರೋ ತಂತ್ರಜ್ಞಾನ ಹೊಸ ಕ್ರಾಂತಿಯನ್ನೇನೋ ಸೃಷ್ಟಿಸಿದೆ. ಆದ್ರೆ ಅನೇಕ ಕಾರ್ಮಿಕರ ಅನ್ನ ಕಸಿದಿದೆ. ಮುಂದಿನ 20 ವರ್ಷಗಳಲ್ಲಿ ಪ್ರಮುಖ 15 ಕ್ಷೇತ್ರಗಳಲ್ಲಿ ಕೆಲಸವೇ ಇಲ್ಲದಂತಾಗಲಿದೆ, ಅಥವಾ ಈ ಕ್ಷೇತ್ರಗಳೇ ಮಾಯವಾಗಲಿವೆ ಅಂತ ಕೆಲ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾವ ಕ್ಷೇತ್ರಗಳನ್ನು ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಳಲಿದೆ ಅಂದ್ರ ನಂಬರ್ 1, ಚಾಲಕ ರಂಗ. ಆಟೋಮೊಬೈಲ್ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೀರುತ್ತಿರೋ ಪರಿಣಾಮ ಇನ್ಯಾವ ಕ್ಷೇತ್ರದ ಮೇಲೂ ಬೀರುತ್ತಿಲ್ಲ. ತಂತ್ರಜ್ಞಾನವನ್ನು ಬಳಸಿ ನಾ ಮುಂದು ಅಂತಿರೋ ಆಟೋಮೊಬೈಲ್ ಕಂಪನಿಗಳು ಚಾಲಕರಹಿತ ವಾಹನಗಳನ್ನು ಉತ್ಪಾದಿಸುತ್ತಿವೆ. ಇದರಿಂದ ಚಾಲಕರಿಗೆ ಕೆಲಸವಿಲ್ಲದಂತಾಗುತ್ತೆ, ಲಕ್ಷಾಂತರ ಚಾಲಕರ ಹೊಟ್ಟೆ ಮೇಲೆ ಹೊಡೆದಂತಾಗುತ್ತೆ. ನಂಬರ್ 2, ಕೃಷಿಗೆ ಗುನ್ನ. ಕೃಷಿ ಕ್ಷೇತ್ರಕ್ಕೆ ಅದರದ್ದೇ ಆದ ಮಹತ್ವವಿದೆ. ಅನ್ನ ಕೊಡೋದರ ಜೊತೆಗೆ ಉದ್ಯೋಗವನ್ನು ನೀಡುವ ಕ್ಷೇತ್ರ ಅಂದ್ರೆ ಇದು. ಇದೀಗ ಇಂಥ ಕ್ಷೇತ್ರಕ್ಕೂ ಕೃತಕ ಬುದ್ಧಿಮತ್ತೆ ಕಾಲಿಟ್ಟಿದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ. ಯಾಕಂದ್ರೆ ಜಗತ್ತಿನ 10 ಪ್ರಮುಖ ಕಂಪನಿಗಳು ಆಹಾರ ಕ್ಷೇತ್ರವನ್ನ ಆಳ್ತಾ ಇದ್ದು, ಇದರಿಂದ ಕೃಷಿ ಕ್ಷೇತ್ರದ ಕಾರ್ಮಿಕ ಕೆಲಸ ಕಳೆದುಕೊಳ್ಳುವ ಹಂಗಾಗುವ ಎಲ್ಲಾ ಲಕ್ಷಣ ಎದ್ದು ಕಾಣ್ತಿದೆ. ನಂಬರ್ 3, ಮೀಡಿಯಾ ಕ್ಷೇತ್ರ. ಎಸ್, ಟೆಕ್ನಾಲಜಿಯಿಂದಾಗಿ ಸಾಂಪ್ರದಾಯಿಕ ಪತ್ರಿಕೋದ್ಯಮ ದಂಗಾಗಿದೆ. ಮೊಬೈಲ್ನಲ್ಲಿ ಬೆರಳು ತುದಿಯಲ್ಲಿ ಸುದ್ದಿ ಸಿಗ್ತಾ ಇದ್ದು ಪತ್ರಿಕೋದ್ಯಮದ ದಿಕ್ಕು ಬದಲಾಗ್ತಿದೆ. ಡಿಜಿಟಲ್ ಮೀಡಿಯಾದಿಂದಾಗಿ ದಿನಪತ್ರಿಕೆ, ಮಾಸಪತ್ರಿಕೆ, ಮ್ಯಾಗಜಿನ್ಗಳ ಯುಗಕ್ಕೆ ಬ್ರೇಕ್ ಬಿದ್ದಿದ್ದೇ ಆದ್ರೆ ಸಾಕಷ್ಟು ಜನರ ಹೊಟ್ಟೆಗತಿ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಾಗುತ್ತೆ. ನಂಬರ್ 4, ರಕ್ಷಣಾ ರಂಗ. ರಕ್ಷಣೆ ಎಂಬುದು ಜಗತ್ತಿನ ಎಲ್ಲಾ ದೇಶಗಳಿಗೂ ಅತಿ ಮಹತ್ವವಾದ ವಿಷಯ. ದೇಶದ ಗಡಿಗಳನ್ನ ಸುರಕ್ಷಿತವಾಗಿಡುವುದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ. ಆದರೆ ರಕ್ಷಣಾ ಕ್ಷೇತ್ರದಲ್ಲೂ ಆಧುನಿಕ ತಂತ್ರಜ್ಞಾನ ಕಾಲೂರಿದ್ದು ಮುಂದಿನ ದಿನಗಳಲ್ಲಿ ಸೈನಿಕರ ಬದಲಿಗೆ ಮನುಷ್ಯ ನಿರ್ಮಿತ ರೋಬೋಟ್ಗಳು ಗಡಿ ಕಾಯಲಿವೆ. ಇವಿಷ್ಟೇ ಕ್ಷೇತ್ರಗಳಲ್ಲದೆ ಕೃತಕ ಬುದ್ಧಿಮತ್ತೆ ಮತ್ತು ಆಧುನಿಕ ತಂತ್ರಜ್ಞಾನದಿಂದಾಗಿ ಇನ್ನೂ ಹಲವು ದೊಡ್ಡ ಮತ್ತು ಸಣ್ಣ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿ ಸಂಪೂರ್ಣವಾಗಿ ನಿಲ್ಲಲಿದೆ. ಪ್ರಮುಖವಾಗಿ ಕ್ಯಾಷಿಯರ್ ಉದ್ಯೋಗ, ಬ್ಯಾಂಕಿಂಗ್ ಕ್ಷೇತ್ರ, ಟ್ರಾವೆಲ್ ಏಜೆಂಟ್ಸ್, ಉತ್ಪಾದನಾ ಕ್ಷೇತ್ರದ ಕಾರ್ಮಿಕರು, ಹೀಗೆ ಎಲ್ಲ ರಂಗಗಳಲ್ಲಿಯೂ ಕಾರ್ಮಿಕರಿಗೆ ಬಾಗಿಲುಗಳು ಮುಚ್ಚಿಕೊಳ್ಳಲಿವೆ ಅಂತ ಅಂದಾಜಿಸಲಾಗಿದೆ. ಹಾಗಾದ್ರೆ 2030ಕ್ಕೆ ಇಡೀ ವಿಶ್ವವನ್ನ ತನ್ನ ವಶಕ್ಕೆ ಪಡೆದು ಬಿಡುತ್ತಾನ ಯಂತ್ರಮಾನವ?